ಐತಿಹಾಸಿಕ ದೇವಸ್ಥಾನ ನೀಲಕಂಠಕಾಳೇಶ್ವರ ಮಂದಿರದ ಬಾಗಿಲು ಕೀಲಿ ತೆರೆದು 20 ಗ್ರಾಂ ಬೆಳ್ಳಿಯನ್ನ ಶುಕ್ರವಾರ ಬೆಳಗ್ಗೆ ಕಳವು ಮಾಡಲಾಗಿದೆ. ಬೆಳಗಿನ ಜಾವ 5:30ಕ್ಕೆ ದೇವಸ್ಥಾನಕ್ಕೆ ಬಂದ ಗುಡಿ ಪೂಜಾರಿ ನಾಗಯ್ಯ ಶಿವಲಿಂಗಯ್ಯ ಸ್ವಾಮಿ ಮಠಪತಿ ಯಾರೋ ಕಳ್ಳರು ದೇವಸ್ಥಾನದ ಹಳೆ ಕಚೇರಿಯ ಬಾಗಿಲು ಕೀಲಿ ಮುರಿದಿರುವುದನ್ನ ಗಮನಿಸಿದ್ದಾರೆ. ಹಳೆ ಕಚೇರಿ ಒಳಗಿದ್ದ ದೇವಸ್ಥಾನದಲ್ಲಿ ಕೀಲಿ ತೆಗೆದುಕೊಂಡ ಕಳ್ಳರು ದೇವಸ್ಥಾನದ ಬಾಗಿಲು ತೆರೆದು ಏನೋ ಸಿಗದಿದ್ದಾಗ ವೀರಭದ್ರೇಶ್ವರ ಮೂರ್ತಿಗೆ ಮೂಗಿನ ಮೇಲೆ ಅಳವಡಿಸಲಾಗಿದ್ದ 20 ಗ್ರಾಂ ಬೆಳ್ಳಿ ಕಿತ್ಕೊಂಡು ಹೋಗಿದ್ದಾರೆ ಅಂತ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ದೇವಸ್ಥಾನ ಸಮಿತಿಯ ಗೌರವಾಧ್ಯಕ್ಷ, ವಿಧಾನ ಪರಿಷತ್ನ ಸದಸ್ಯ ಜಗದೇವ್ ಗುತ್ತೇದಾರ್, ಅಧ್ಯಕ್ಷ ಶಿವಶರಣಪ್ಪ ಕಮಲಾಪುರ್, ಸಿಪಿಐ ಜಗದೇವಪ್ಪ ಪಾಳ, ಪಿಎಸ್ಐ ತಿಮ್ಮಯ್ಯ ಬಿಕೆ ಪರಿಶೀಲನೆ ಮಾಡಿದ್ರು. ಬೆರಳಚ್ಚು ವಿಭಾಗದ ಪಿಎಸ್ಐ ಪದ್ಮಾವತಿ, ಘಟನಾ ಸ್ಥಳ ಪರಿಶೀಲನಾಧಿಕಾರಿ ಬಸವರಾಜ್, ಶ್ವಾನದಳದ ಗೋವಿಂದ ನೇತೃತ್ವದ ತಂಡ ಪ್ರಾಥಮಿಕ ತನಿಖೆ ಕೈಗೊಂಡಿದ್ರು. ದೇವಸ್ಥಾನಕ್ಕೆ ವಿವಿಧೆಡೆಯಿಂದ ನಿತ್ಯ ನೂರಾರು ಭಕ್ತರು ಬಂದು ಹೋಗ್ತಾರೆ. ಪೂಜೆ, ಹರಕೆ, ಕಾಣಿಕೆ ಸಲ್ಲಿಸಿ ಭಕ್ತಿ ಭಾವ ಮೆರೀತಾರೆ. ಆದ್ರೆ ಇಲ್ಲಿ ಸಿಸಿಟಿವಿ ಕ್ಯಾಮೆರಾ ಯಾಕಿಲ್ಲ ಎಂಬ ಪ್ರಶ್ನೆ ಭಕ್ತರಲ್ಲಿ ಮನೆ ಮಾಡಿದೆ. ಕ್ಯಾಮೆರಾ ಅಳವಡಿಸದೇ ಇದ್ದಿದ್ದನ್ನ ಬಂಡವಾಳ ಮಾಡಿಕೊಂಡ ಕಳ್ಳರು ಹಿಂದೆಯೂ ಅನೇಕ ಬಾರಿ ಸಣ್ಣ ಪುಟ್ಟ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಾಗ್ತಾ ಇದೆ. ಅಷ್ಟಾಗಿಯೂ ದೇವಸ್ಥಾನ ಸಮಿತಿಯೇ ಅವರು ಈ ವಿಷಯ ಪೊಲೀಸರ ಗಮನಕ್ಕೆ ಯಾಕೆ ತಂದಿಲ್ಲ ಎಂಬ ಚರ್ಚೆ ಶುರುವಾಗಿದೆ. ಬೆಳೆಯೋದು ಮುಗಿದು ಎಲ್ಲ ಕಟ್ಟಿ ಇದು ಮಾಡ್ಕೊಂಡು ಅದ್ರ ಮೇಲೆ ಫಿಕ್ಸ್ ಆಗಿರ್ತದೆ. ಪ್ರಸಾದ್ ಹಳ್ಳಿ, SSV ಟಿವಿ ನ್ಯೂಸ್, ಕಾಳಗಿ.